ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮಕ್ಕೆ ಭೇಟಿ ನೀಡಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ರೈತ ಜಯಕುಮಾರ್ ಮನೆ ಹಾಗೂ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಮೃತ ರೈತನ ಪತ್ನಿ ಲಕ್ಷ್ಮಿ ಅವರಿಗೆ ಸಾಂತ್ವನ ಹೇಳಲಾಯಿತು. ಕಳೆದ 10 ದಿನಗಳ ಹಿಂದೆ ಕತ್ತರಘಟ್ಟ ಗ್ರಾಮದಲ್ಲಿ ಹುಲ್ಲಿನ ಮೆದೆಯೊಳಗೆ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ರೈತ ಜಯಕುಮಾರ್ ಮೃತದೇಹ ಪತ್ತೆಯಾಗಿತ್ತು. ದೃಶ್ಯ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿಗಳು ಮೃತ ರೈತ ಜಯಕುಮಾರ್ ಸಾವಿನ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಜಾಗೃತವಾದಂತಹ ಪೊಲೀಸರು ಹಾಗೂ ಪ್ರಗತಿಪರ ಸಂಘಟನೆಗಳು ಗ್ರಾಮದಲ್ಲಿ ಪುಂಡಾಟಿಕೆ ನಡೆಸುತ್ತಿದ್ದ ರೌಡಿ ಶೀಟರ್ ಅನಿಲ್ ಕುಮಾರ್ ಯುವ ರೈತನ ಕೊಲೆ ಮಾಡಿ ಹುಲ್ಲಿನ ಮೆದೆಯೊಳಗೆ ತಳ್ಳಿ ಬೆಂಕಿ ಹಚ್ಚಿದ್ದಾರೆ ಎಂದು ಆರೋಪಿಸಿ ಈ ಹಿನ್ನೆಲೆ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಸಿ ತಪ್ಪಿತಸ್ಥನಿಗೆ ಕಠಿಣ ಶಿಕ್ಷೆ ನೀಡುವಂತೆ ಹಾಗೂ ದಲಿತ ರೈತ ಜಯಕುಮಾರ್ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಲಾಯಿತು. ಎಷ್ಟು ಮಕ್ಕಳ ಮನೆಗೆ ಮಾಧ್ಯಮದ ಸ್ನೇಹಿತರೆ, ವಿಧಾನಮಂಡಲದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿ ಇಂದು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ಘಟಿಸಿದಂಥ ಒಂದು ಪರಿಶಿಷ್ಟ ಜಾತಿಯ ಜಯಕುಮಾರ್ ಎಂಬ ವ್ಯಕ್ತಿಯ ಸುಟ್ಟು ಕಲ್ಪವಾಗಿ ಶವದ ವಿಚಾರವಾಗಿ ಹಲವಾರು ಅನುಮಾನಗಳ ಜೊತೆಯಲ್ಲಿ ಆ ಸಾವಿನ ಬಗ್ಗೆ ಹತ್ತಾರು ಪ್ರಶ್ನೆಗಳು ಉದ್ಭವಿಸಿದ್ದರಿಂದ ನಿಮ್ಮ ಮಾಧ್ಯಮದ ವರದಿಗಳನ್ನು ಆಧರಿಸಿ ಇವತ್ತು ಸ್ಥಳ ಪರಿಶೀಲನೆಯನ್ನು ಸಮಿತಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಸದಸ್ಯರಾದ ಪ್ರಸಾದ್ ಅಬ್ಬಯ್ಯನವರು, ನಮ್ಮ ಹಿರಿಯ ಶಾಸಕರಾದಂಥ ಚಂದ್ರಪ್ಪನವರು, ಮತ್ತೋರ್ವ ಶಾಸಕರು ಹಿರಿಯರಾದಂಥ ನಪ್ಪಣ್ಣ ನಾಯಕರು ಮತ್ತು ಡಾಕ್ಟರ್ ತಿಮ್ಮಯ್ಯನವರು ಮೇಲ್ಮನೆ ಸದಸ್ಯರು ಈ ಸ್ಥಳಕ್ಕೆ ಮತ್ತು ಘಟನಾ ಸ್ಥಳಕ್ಕೆ ನಾವು ಭೇಟಿ ನೀಡಿ ಹಲವಾರು ವಿಷಯವನ್ನು ಆ ಮೃತರ ಕುಟುಂಬದ ಜೊತೆಯಲ್ಲಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ತದನಂತರ ಪೊಲೀಸ್ ಒಂದು ಆಡಳಿತದ ವಿಚಾರವನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅವರು ತನಿಖೆ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ಹಾಗೆ ಜಿಲ್ಲಾಡಳಿತ, ವಿಶೇಷವಾಗಿ ಜಿಲ್ಲಾಧಿಕಾರಿಗಳು, ದಂಡಾಧಿಕಾರಿಗಳಾಗಿದ್ದರಿಂದ ಘಟನೆಯ ಬಗ್ಗೆ ಪೂರ್ಣ ಪ್ರಮಾಣದ ವಿವರವನ್ನು ಸಮಿತಿ ಮುಂದೆ ಸಲ್ಲಿಸಿ ನಮ್ಮ ವಿಚಾರವನ್ನು ತಿಳಿಸಿ ತತ್ಸಂಬಂಧಿತ ವಿಚಾರವಾಗಿ DCRE ಇವತ್ತು ಪೂರ್ಣ ಪ್ರಮಾಣದ ಘಟಕ ಸರ್ಕಾರದಿಂದ ನಿಯೋಜನೆ ಆಗಿರೋದ್ರಿಂದ ಅವರ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ಜೊತೆ ನಿರ್ವಹಿಸಿ ವಾಸ್ತವದ ಚಿತ್ರಣ ಇದೊಂದು ಅನುಮಾನಾಸ್ಪದ ಸಾವಾಗಿರೋದ್ರಿಂದ ಆ ವಿಚಾರವಾಗಿ ವಿಸ್ತೃತವಾದಂಥ ತನಿಖೆ ನಡೀಬೇಕು ಅನ್ನೋದನ್ನು ಸಮಿತಿ ಸೂಚಿಸಿದೆ. ಜೊತೆಗೆ ಯಾವ ಮೃತ ವ್ಯಕ್ತಿ ಇದ್ದಾರೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು
ಆ ಒಂದು ಜಮೀನಿನ ವಿಚಾರದಲ್ಲಿ ಪೂರ್ಣ ಹಕ್ಕನ್ನು ಅವರಿಗೆ ನೀಡಿ ಅವರ ಬದುಕಿಗೆ ಪೂರ್ವವಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಸರ್ಕಾರದ ಜವಾಬ್ದಾರಿಗಳನ್ನು ಕೂಡ ಸೂಚಿಸಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಆ ಜಮೀನಿಗೆ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಅವರ ಇವತ್ತು ಏನು ಮೃತನ ಕುಟುಂಬ ಅನಾಥವಾಗಿದೆ ಅವರ ಬದುಕಿಗೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸರ್ಕಾರ ತಮ್ಮ ಜವಾಬ್ದಾರಿಯನ್ನು ಏನು ಇವತ್ತು ಸರ್ಕಾರದ ನಿಯಮಗಳಲ್ಲಿ ಮಾಡಬೇಕು ಅದನ್ನು ತುರ್ತಾಗಿ ಮಾಡಿ ಅನ್ನೋ ಸೂಚನೆಯನ್ನು ಕೊಟ್ಟಿದೆ. ಇನ್ನು ತನಿಖೆ ನಡೆದ ನಂತರ ಮತ್ತು ಅದರಲ್ಲಿ ಸೂಕ್ತವಾಗಿ ತನಿಖೆ ಇದೆಯಾ ಇಲ್ಲವೋ ಅನ್ನೋದನ್ನು ಸಮಿತಿ ಮುಂದೆ ಪರಿಶೀಲನೆ ಮಾಡುವಂಥ ಒಂದು ಅವಕಾಶವನ್ನು ನಾವು ಹಾಗೆ ಉಳಿಸ್ಕೊಂಡು ಅವರ ಮೃತರ ಕುಟುಂಬದ ಜೊತೆಯಲ್ಲಿ ಮಾತಾಡಿದಾಗ ಹಲವಾರು ಅನುಮಾನಾಸ್ಪದವಾದಂಥ ವಿಚಾರಗಳನ್ನ ನಮ್ಮ ಮುಂದೆ ತಿಳಿಸಿದ್ದಾರೆ. ಅದರ ತನಿಖೆಗೂ ಮೊದಲು ನಾವು ಹೇಳಲು ಸಮಂಜಸವಾಗಿ ತಿಳ್ಕೊಂಡು ಇವತ್ತು ಆ ನಿಟ್ಟಿನಲ್ಲಿ